ಮೇಡಮ್ ಇಲ್ಲಿ ನೋಡಿ, ಇದು ಬಂದುಬಿಟ್ಟು ರೆಕ್ಟ್ಯಾಂಗ್ಯುಲರ್ ಕಾಲಮ್ ಇದೆ, ಓಕೆನಾ, 500x500. ಸೊ ಇದು ಬಂದುಬಿಟ್ಟು ಕಾಲಮ್ಸ್ ಇದಾಯಿತು ನಿಮಗೆ ಕಾಂಕ್ರೀಟ್ ಸರ್ಫೇಸು. ಸೊ ಇದು ಬಂದುಬಿಟ್ಟು ಅರೇಂಜ್ಮೆಂಟ್ ತೋರಿಸ್ತಾಯಿದ್ವಿ ಸ್ಟೀಲ್ದು, ಒಂದು ರೆಕ್ಟ್ಯಾಂಗ್ಯುಲರ್, ಒಂದು ಡೈಮಂಡ್. ಸೊ ನಾನು ಇವಾಗ ತೋರಿಸ್ತಾ ಇರೋದು ಇದ್ರದ್ದು ಪ್ಲಸ್ ಇದ್ರದ್ದು, ಓಕೆನಾ, ರಿಂಗ್ ಹಿಂಗೆ ತೆಗಿಬೇಕು ಅಂತೇಳ್ಬಿಟ್ಟು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಬಂದುಬಿಟ್ಟು ಡೈಮಂಡ್ ಸ್ಟೇರ್. ಇದನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತೇಳ್ಬಿಟ್ಟು, ಇದು ನೋಡೋಕ್ಕೆ ಇರೆಗ್ಯುಲರ್ ಶೇಪ್ಸ್ ಇದೆ, ಓಕೆನಾ. ಇದು ಬಂದುಬಿಟ್ಟು 500x500 ಇದೆ. ಇದನ್ನ ಏನು ಮಾಡ್ಕೊತೀರಿ ಗೊತ್ತಾ, ಇಲ್ಲಿ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ. ಇದರಿಂದ ಇಲ್ಲಿ ಮಾಡಿದ್ದೀನಿ ನೋಡಿ. ಇದು ಬಂದುಬಿಟ್ಟು ಸೊ ಸೆಂಟ್ರಲ್. ಸೊ ಇದು ಇಲ್ಲಿ ನೇಮಿಂಗ್ ಕೊಡಿ. ಸೊ ನನಗೆ ಈ ಪೇಸ್ ಬೇಕು, ಈ ಪೇಸ್ ಬೇಕು, ಈ ಪೇಸ್ ಬೇಕು, ಈ ಪೇಸ್ ಬೇಕು, ಟೋಟಲ್ ಇದೆ, ಓಕೆನಾ. 4 ಸೈಡ್ದು ನನಗೆ ಬೇಕು ಕಟ್ಟಿಂಗ್ ಲೆಂತ್ ತೆಗಿಬೇಕು ಅಂದರೆ. ಬಟ್ ಕಟ್ಟಿಂಗ್ ಲೆಂತ್ ತೆಗಿಯೋಕ್ಕೆ ಇದು ಇರೆಗ್ಯುಲರ್ ಪ್ಲೇಸ್ ಇದೆ. ರೆಕ್ಟ್ಯಾಂಗ್ಯುಲರ್ ಆಗಿದ್ದರೆ ರೆಕ್ಟ್ಯಾಂಗ್ಯುಲರ್. ಸೊ ರೆಕ್ಟ್ಯಾಂಗ್ಯುಲರ್ ಆಗಿದ್ದರೆ ಹಿಂಗೆ ತೆಗಿತೆ, ಓಕೆನಾ, ಹಿಂಗೆ ಬರ್ತದೆ. ಇದಕ್ಕೆ ತೆಗಿತೀವಿ, ಈ ಕಡೆ ಕವರ್, ಈ ಕಡೆ ಕವರ್, ಈ ಕಡೆ ಕವರ್, ಈ ಕಡೆ ಕವರ್ ಮಾಡಿ ತೆಗಿತೀವಿ, ಓಕೆನಾ. ಇದು ರೆಕ್ಟ್ಯಾಂಗ್ಯುಲರ್. ಬಟ್ ಯೂಸಲಿ ಇಲ್ಲಿ ಏನಾಗುತ್ತೆ ಅಂದರೆ ಇದು ಡೈಮಂಡ್ ಸಿರಪ್ಸ್ ಇದೆ. ಡೈಮಂಡ್ ಸಿರಪ್ಸ್ ಅಂದರೆ ಇಲ್ಲಿ ಕಾಂಕ್ರೀಟ್ ಸರ್ಫೇಸ್ ಏನಿದೆ ಅಲ್ಲ 500. ಸೊ 500 ಅಂದರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ 500 ಮೈನಸ್ ಕವರ್, ಇಲ್ಲಿ 40, ಇಲ್ಲಿ 40, ಓಕೆನಾ. ಯೂಸಲಿ ನಿಮಗೆ 40 - 40, ಓಕೆನಾ. ಓಕೆ, 420 mm, 420, ಇದನ್ನು 420 ಬರುತ್ತೆ, ಓಕೆನಾ. ಸೊ ಈ ಕಡೆ 420, ಈ ಕಡೆ 420 ಆಯಿತು ಆಫ್ಟರ್ ಕವರ್ ಡಿಡಕ್ಷನ್ಸ್. ಇವಾಗ ಕವರ್ ಡಿಡಕ್ಷನ್ ಮಾಡಿದ್ಮೇಲೆ ಇಲ್ಲಿಂದ ತಗೊಳ್ಳಿ. ಸೊ ನಮ್ಮದು ಸರ್ಫೇಸ್ ಬಂದುಬಿಟ್ಟು, ಓಕೆ, ಇದು 420. ಇದಕ್ಕೆ ನೇಮಿಂಗ್ ಕೊಡಿ, ಎ ಅಂತ ಕೊಡಿ, ಓಕೆನಾ. ಇದಕ್ಕೆ ನೇಮಿಂಗ್ ಕೊಡಿ, ಇದು ಬಿ ಅಂತ, ಓಕೆನಾ. 420 ಆಫ್ಟರ್ ಡಿಡಕ್ಷನ್ ಇದೆ. ಕವರ್ ಡಿಡಕ್ಷನ್ ಮಾಡಿದ್ಮೇಲೆ 420 ಬಂತು, ಓಕೆನಾ. ಈ 420ಯಲ್ಲೇ ನಿಮ್ಗೆ ನೋಡ್ತಾ ಇದ್ರೆ ಕಾಣಿಸುತ್ತೆ, ಇದನ್ನು ಆಫ್ ಮಾಡ್ಕೊತೀವಿ, ಓಕೆನಾ. ಫಾರ್ಮುಲಾ ಬಂದುಬಿಟ್ಟು ಬೇಸ್/2 ಅಂತ. ಸೊ ಸೈಡು ಇವಾಗ ಏನಿದೆ ಅಲ್ಲ, ಇದು ಹೈಟ್/2 ಅಂತ ಮಾಡಿದಾಗ ನಿಮಗೆ ಎಷ್ಟು ಬಂತು, 420. ಸೊ 210 mm ಬಂತು, ಓಕೆನಾ. 210 mm ಬಂತು. ಅಂದರೆ ನಮ್ಮ 420ಯಲ್ಲಿ ಅಂದರೆ ಇದು ಏನು ಕಾಣಿಸ್ತದಲ್ಲ, ಇದು ಬಂದುಬಿಟ್ಟು ಓಕೆ. ಡೈಮಂಡ್ಗೆ ನಾನು ಮಾಡ್ತಾ ಇರೋದು, ಡೈಮಂಡ್ಗೆ, ರೆಕ್ಟ್ಯಾಂಗ್ಲಿಗೆ ನಾನು ಮಾಡೇ ಇಲ್ಲ. ಸೊ ಓಕೆನಾ. ಕವರ್ಗೆ ನೀನು ತೋರಿಸ್ತಾ ಇರೋದು, ನೀನು ರೆಕ್ಟ್ಯಾಂಗ್ಲರ್ ಹೋಗಿ ರೈಟ್ ಆ್ಯಂಗ್ಲರ್ ಹೋಗಿ ಕವರ್ನ ನಾನು ಡಿಡಕ್ಷನ್ ಮಾಡಿದ್ದು. ಆಫ್ಟರ್ ಕವರ್ ಡಿಡಕ್ಷನ್ ಮಾಡಿಬಿಟ್ಟು 420 ನಾನು ತೋರಿಸಿರೋದು, ಓಕೆನಾ. ಈ 420 ಅಂದರೆ ಈ ಸೆಂಟ್ರ್ ಬಂತು, ಓಕೆನಾ. ಈ ಸೆಂಟ್ರಿಗೆ ನಮಗೆ 210 ಸಿಗ್ತಾ, 210 mm. ಸೊ 210 mm ಬಂದುಬಿಟ್ಟು ಇದ್ರ ಹೈಟು. ಸೊ ನೀನು ಲುಕ್ ಲೈಕ್ ಯಾವ ಥರ ಕಾಣಿಸುತ್ತಿದ್ದು, ಓಕೆ. ನಾನು ಏನಕ್ಕೆ ನಾನು ಬೇಸ್ ಏನಕ್ಕೆ ಇದು ಮಾಡಿದ್ದೀನಿ ಅಂದರೆ, ಸೊ ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಇದು ನಿಮಗೆ ಸಿಕ್ತು ಈ ಹೈಟು. ಸೊ 210, ಓಕೆ. ಇದು 210 ಹೈಟು. ಸೊ ಲೈಕ್ ಈ ಥರ ಈ 210 ಹೈಟ್ ಸಿಕ್ಕಾಗ ಅದಾದಮೇಲೆ ನಿಮಗೆ ಇನ್ನೊಂದಿದೆ, ಈ ಕಡೆ ಬೇಸ್ ಸಿಗುತ್ತಾ ನಿನಗೆ. ಸೊ ಸೇಮ್ ಇದು 210, ಇದು ಏನು ಬಿ ಅಂತ ಕೊಟ್ಟಿದ್ದೀನಿ, ಓಕೆನಾ. ಇದು ಬಂದುಬಿಟ್ಟು ಸೇಮ್, ಇದು 210 mm, ಓಕೆ. ನಿನಗೆ ಈ ಸೈಡ್ ಸಿಕ್ತು, ಈ ಸೈಡ್ ಸಿಕ್ತು. ಬಟ್ ಈ ಸೈಡು ನಾವು ಯಾವಾಗಲೂ ಫೈಂಡ್ ಔಟ್ ಮಾಡೋದು ಈ ಶೇಪ್ಸ್ನ. ಇದನ್ನು ಎಚ್ ಅಂತ ಕರಿತೀಯ, ಎಚ್ಚು ಇಲ್ಲ ಎ ಬಿ ಅಂತಲೇ ಕರ್ಕೊ, ಇಲ್ಲ ಸಿ ಅಂತ ಕರ್ಕೊ. ನೇಮಿಂಗ್ ಸಿ ಅಂತ ತಗೋ, ಇದು ಸಿ. ನಾನು ಸಿನ ಈ ಪೇಸ್ನ ಕಂಡುಹಿಡಿತಾ ಇದೆಯಾ, 1 2 3 4 ಸ್ಪೇಸ್ನ, ಓಕೆನಾ. ನನಗೆ ಇದೇನಕ್ಕಪ್ಪ, ಇದನ್ನು ಟ್ರಿಗ್ನೋಮೆಟ್ರಿಗೆ ಹೇಳ್ತಾ ಇದ್ದೀನಿ ಅಂತನಾ. ಇದು ಬಂದುಬಿಟ್ಟು ಟ್ರಯಾಂಗಲ್. ನಿಮಗೆ ಟ್ರಿಗ್ನೋಮೆಟ್ರಿ ಗೊತ್ತಿದ್ದರೆ ಮಾತ್ರ ಇದು ಬರೋದು ನಿಮಗೆ, ಓಕೆ. ಇದು ಟ್ರಯಾಂಗಲ್ ಆಯಿತು. ಟ್ರಯಾಂಗಲ್ ಬಂದುಬಿಟ್ಟು ಸೊ ಈ ಪೇಸ್ಗೆ ನಾನು ಕಂಡುಹಿಡಿಬೇಕು ಅಂದರೆ ನಿನಗೆ ಫಾರ್ಮುಲಾ ಬಂದುಬಿಟ್ಟು ಇವಾಗ ಸಿನ ಮಾಡ್ತಾಯಿದ್ಯಾ. ಇದು ಬೇಸ್, ಇದು ಗೊತ್ತಾ, ಹೈಟ್ ಗೊತ್ತಾ. ಸೊ ಸೇಮ್ ಇದನ್ನು ನೇಮಿಂಗ್ ತಗೋ, XY, ಓಕೆ. ಸೊ √² ಆಫ್ x² + y², ಓಕೆ. ಸೊ ನಿನಗೆ ಇಲ್ಲಿ 210² + 210². ಎಷ್ಟು ಬಂತಿದು ಕ್ಯಾಲ್ಕುಲೇಷನ್ ಮಾಡು. ಬಂದ್ಬಿಟ್ಟು ಸೊ
ಸೊ ಈ ಪೇಸ್ ಏನಿದೆಲ್ಲ ಈ ಪೇಸ್ಗೆ ನಾನು ಕಂಡುಹಿಡಿತಾ ಇರೋದು. ಇದು ಬಂದುಬಿಟ್ಟು ಸಿ ಕೊಟ್ಟಿದ್ದೀನಿ, ಓಕೆನಾ. ಸಿ ನೇಮಿಂಗ್ ಕೊಟ್ಟಿದ್ದೀನಿ. ಸೊ ಈ ಸಿ ನೇಮಿಂಗ್ದು ಇಲ್ಲಿ ತೊಗೊಂಡಿದ್ದೀನಿ, ಓಕೆನಾ. ಎಕ್ಸ್ ಅಂಡ್ ವೈ ಅಂತ ತೊಗೊಂಡಿದ್ದೀನಿ. ಈ ಸೇಪ್ ನಮ್ಗೆ ಕಾಣಿಸ್ತಾ ಇರೋದು. ಇದು ಏನಕ್ಕೆ ಇದನ್ನು ತೊಗೊಂಡಿದ್ದೀನಿ ಅಂದರೆ ನಿಮ್ಗೆ ಲುಕ್ ಲೈಕ್ ಸೇಮ್ ಈ ಥರ ಕಾಣಿಸುತ್ತೆ, ರೆಕ್ಟ್ಯಾಂಗ್ಲರ್ ಥರ ಕಾಣಿಸುತ್ತೆ. ಯಾಕಂದರೆ ನಮಗೆ ಫಾರ್ಮುಲಲ್ಲಿ ಇರೋದೇ ಈ ಥರ, ಓಕೆನಾ. ರೆಕ್ಟ್ಯಾಂಗ್ಲರ್ದು ಈ ಪೇಸ್ನ ಕಂಡುಹಿಡಬೇಕು. ಯಾಕಂದರೆ ಡೈಮಂಡ್ ಸಿರಪ್ ಎಲ್ಲನೂ ಇದೇ ಥರ ಬರುತ್ತೆ. ಸೊ ಅದಕ್ಕೋಸ್ಕರ ನೀನು ಈ ಥರನಾದರೂ ಮಾಡ್ಕೋಬೋದು, ಈ ಥರನಾದರೂ ಮಾಡ್ಕೋಬೋದು, ಓಕೆನಾ. ಸೇಮ್ ಬರುತ್ತೆ, ಓಕೆ. ಇಲ್ಲಿದೆಲ್ಲ ಇದನ್ನು ಉಲ್ಟಾ ತಿರ್ಸಿದ್ರೆ ರೈಟ್ ಆ್ಯಂಗಲ್ ಆಯಿತು, ಓಕೆ. ಹಿಂಗಿದೆ ತಾನೆ ರೈಟ್ ಆ್ಯಂಗಲ್. ಸೊ ಸೇಮ್ ಬೇಸು ಹೈಟು ಹಿಂಗೂ ಸಿಗುತ್ತೆ, ಹಿಂಗೂ ಸಿಗುತ್ತೆ, ಓಕೆ. ಯಾವ ಕಡೆಯನ್ನು ತಿರ್ಸಿ ಫಾರ್ಮುಲಾ ಬಂದ್ಬಿಟ್ಟು ಇದು x² + y² ಸ್ಕ್ವೇರ್ ರೂಟ್ ಆಫ್, ಓಕೆನಾ. ಸೊ ಇದಕ್ಕೆ ಎಷ್ಟು ಬಂತು ನನಗೆ 296.98 mm, ಓಕೆ. ಈ ಸ್ಪೇಸ್ ಏನಿದೆಲ್ಲ ಇಲ್ಲಿ ಕಾಣಿಸ್ತಾ ಇದ್ರಲ್ಲ 296.98. ಸೊ ಇದು ಎಲ್ಲ ಕಡೆ ಸೇಮ್ ಇರುತ್ತಲ್ವಾ. ಸೊ ಸೇಮ್, ಯಾಕಂದರೆ 500/500 ಸ್ಪೇಸಿಂಗ್ ಇದೆ. ಸೊ ಸೇಮ್ 296.98. ಸೊ ಬೋತ್ ಸೈಡ್ 4 ಸೈಡ್ಗೂ ಇದಿದೆ. ಸೊ ಇದೇನು ಕಾಣಿಸುತ್ತಲ್ಲ ಇದು ಹಿಂಗೆ ಬರುತ್ತೆ ಉಕ್ಕು, ಓಕೆ. ಹಿಂಗೆ ಬಂದಾಗ ಇದು ಬಂದುಬಿಟ್ಟು 10 × D, 10D ಅಂತ ಕರಿತೀವಿ. 10 ಟೈಮ್ಸ್ ಆಫ್ ಡಯಾ ಬಾರ್. ಡಿ ಮೀನ್ಸ್ ಡಯಾ ಆಫ್ ಬಾರ್ ಅಂತ, ಓಕೆನಾ. ಈ ಡಯಾ ಆಫ್ ಬಾರ್ಗೆ ಇದು 8 mm ಸ್ಟಿರಪ್ಸ್ ಇದೆ. ಎಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳ್ತೀರಾ. ಸೊ ಇಲ್ಲಿ ಕೊಟ್ಟಿದೆ, ಓಕೆ. ಇಲ್ಲಿದೆಲ್ಲ 8 ನಂಬರ್ಸ್. ಇದು 20 mm ಡಯಾ ವರ್ಟಿಕಲ್ ಮೈನ್ ಬಾರ್ಸ್, ಓಕೆನಾ, ಕಾಲಮ್ದು. ಸೊ ಇದು ಬಂದುಬಿಟ್ಟು ಸ್ಟಿರಪ್ಸ್ ಕೊಟ್ಟಿದ್ದೀನಿ. 200 ಸೆಂಟರ್ ಟು ಸೆಂಟರ್ ಡ್ರಾಯಿಂಗ್ ಇರುತ್ತೆ ಇದೇ ಥರ, ಓಕೆನಾ. ಇದು ಬಂದುಬಿಟ್ಟು ಡ್ರಾಯಿಂಗ್. ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ಸ್ನ ತೋರಿಸ್ತಾ ಇದ್ದೀನಿ ನಿಮಗೆ, ಓಕೆನಾ, ಯಾವ ಥರ ಅಂತ ಹೇಳ್ಬಿಟ್ಟು. ಇವಾಗ ಕ್ಯಾಲ್ಕುಲೇಷನ್ ಬೇಸಿಸಲ್ಲಿ ನೋಡೋಣ. ಇದ್ರದ್ದು ಮಾತ್ರ ಓನ್ಲಿ ಥಿಂಗ್ಸ್ ಏನು ಇದನ್ನು ಮಾತ್ರ ನಾನು ತೊಗೊತಾ ಇರೋದು. ಇದನ್ನ ರೆಕ್ಟ್ಯಾಂಗ್ಲರ್ಸ್ ಡೈಮಂಡ್ ಸ್ಟಿರಪ್ಸ್ದು, ಓಕೆ. ಅದು ಕಟ್ಟಿಂಗ್ ಲೆಂತ್ ಹೆಂಗೆ ತೊಗೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇವಾಗ ಏನಿದೆ ಫುಲ್ಲು 296.98. ಸೊ ಇದನ್ನು 1 2 3 4 ಅಂತ ತೊಗೊಳ್ರಿ. ಯಾಕಂದರೆ ಸೇಮ್ ಇದೆ, ಸೇಮ್ ಸೈಜ್. ಇನ್ ಕೇಸ್ 500/400 ಇತ್ತಂದರೆ ಅದು ಚೇಂಜಸ್ ಆಗುತ್ತೆ, ಓಕೆನಾ. ಸೊ ಯಾವತ್ತೂ ಇದು ಜೀನಿಯಸ್ ಆಗೋಗ್ಬೇಡಿ. ಇದರಲ್ಲಿ ಏನು ಜೀನಿಯಸ್ ಆಗ್ತೀರಾ ಅಂದರೆ ಸೊ ನಾವು ಸೋಂಬೇರಿ ಆಗೋಕ್ಕೆ ಹೋಗ್ತೀವಿ. ಅದಕ್ಕೆ ಯಾವತ್ತೂ ಸೋಂಬೇರಿ ಆಗಬಾರ್ದು ಅಂದರೆ ಡೈರೆಕ್ಟಾಗಿ ಪ್ಲಸ್ ಮಾಡ್ತಾ ಹೋಗಿ, ಓಕೆನಾ. 296.98 ಇಲ್ಲ 4 ನಂಬರ್ಸ್ ಅಂತ ತೊಗೋಬೋದು ನೀವು ಜೀನಿಯಸ್ ಆದರೆ. ಬಟ್ ಇಲ್ಲಿ ಸೈಜಸ್ ಇರೆಗ್ಯುಲರ್ ಆದಾಗ ಬೇರೆ ಬರುತ್ತೆ, ಓಕೆನಾ. 296.98, ಓಕೆ, ಪ್ಲಸ್ 296.98. ಸೊ ಟೋಟಲ್ ಲೆಂತ್ ಎಷ್ಟಾಯ್ತು ಮೇಡಮ್? 118.87.93, ಓಕೆನಾ, mm. ಸೊ ಇನ್ನೊಂದು ಪ್ಲಸ್ ಬಿಟ್ಟಿದ್ದೀರಾ 10 ಟೈಮ್ಸ್ ಆಫ್ ಡಯಾ ಉಕ್ಕು, ಓಕೆನಾ. 10 × D. ಇಲ್ಲಿ 10 × D ಅಂದರೆ ಡಯಾ ಬಾರ್ 8 mm, ಓಕೆನಾ. ಸೊ ಇದು ಎಷ್ಟಾಯಿತು 80 mm, ಓಕೆ. 80 mm ಅಂದರೆ 2 ಸೈಡ್ಸ್ ಇದೆ, ಇಲ್ಲಿ ಕಾಣಿಸ್ತದಲ್ಲ, ಇದು 10D, ಓಕೆ. 2 ಸೈಡ್ ಅಂದರೆ 160 mm, ಓಕೆ. ಇಲ್ಲಿ 1187.93 ಪ್ಲಸ್ 160 mm, ಓಕೆ. 160 mm ಎಷ್ಟಾಯ್ತು ಅವಾಗ? 1347.93 mm ಆಯಿತು. ಸೊ ಇದರಲ್ಲಿ ಮೇಯ್ನ್ ಥಿಂಗ್ ಬಂದ್ಬಿಟ್ಟು ಇದು ಟೋಟಲ್ ಲೆಂತ್ ಆಯಿತು, ಓಕೆನಾ. ಆದರೆ ಇಲ್ಲಿ ಬೆಂಡ್ ಡಿಡಕ್ಷನ್ ಇದೆ, ಓಕೆ. ನಾನು ಆಲ್ರೆಡಿ ಬೆಂಡ್ ಡಿಡಕ್ಷನ್ ಅಂತೇಳಿ ಇನ್ನೊಂದು ಚಾಪ್ಟರ್ ಮಾಡ್ತೀನಿ, ಅದರಲ್ಲಿ ಬೇಕಾದರೆ ಹೇಳ್ತೀನಿ ಬೆಂಡ್ ಅಂದರೆ ಏನು ಅಂತ. ಆಲ್ರೆಡಿ ನನ್ನ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಬೆಂಡ್ ಡಿಡಕ್ಷನ್ ಗೊತ್ತೇ ಇದೆ ಇದನ್ನು, ಓಕೆನಾ. ಇಲ್ಲಿ ಎಷ್ಟು ಬೆಂಡ್ ಬರುತ್ತೆ ಅಂದರೆ ಟೋಟಲ್ ಕಟ್ಟಿಂಗ್ ಲೆಂತ್ ಆಯ್ತಲ್ವಾ, ಇದು ಫುಲ್ ಇದು ಆಮೇಲೆ ಇದೆಲ್ಲ 10D ಎಲ್ಲ ತೊಗೊಂಡಿದೆ. ಟೋಟಲ್ ಬಂದ್ಬಿಟ್ಟು 1.347 ಅಂದರೆ 1347 mm ಅಲ್ಲಿ ತೊಗೊಂಡೆ. ಸೊ ಇದು ಬೆಂಡ್ ಡಿಡಕ್ಷನ್ ಅಂತ. ಬೆಂಡ್ ಡಿಡಕ್ಷನ್ ಅಂತಂದರೆ ಇಲ್ಲಿ ನೋಡಿ, ಈ ಬೆಂಡ್ ಡಿಡಕ್ಷನ್ ಅಂದರೆ ಇದಕ್ಕೆ ಒಂದು ಚಾಪ್ಟರ್ ಇದೆ, ಓಕೆನಾ. ಸೇಪ್ಸ್ ಆಫ್ ಬಾರ್,
ನೀನು ನೋಡಿದ ತಕ್ಷಣ ಯಾವ ಥರ ಶೇಪ್ಸ್ ಬರುತ್ತೆ ಅಂದರೆ. ಸೊ ಇನ್ನು ನಿನಗೆ ಬಾರ್ಸ್ ಏನಾದರೂ 45 ಡಿಗ್ರಿ ಇದ್ದರೆ ಒನ್ ಅಂದರೆ 1D 1 ಇಂಟು ಡಯಾ ಅಂದರೆ ಸಪೋಸ್ ಇವಾಗ 10 mm ಬರ್ಬೋದು, ಇಲ್ಲ 8 mm ಬರ್ಬೋದು. ಸೊ ಆ ಥರ ಓಕೆನಾ, 10 ಇಂಟು ಡಯಾ. ಸೊ 90 ಡಿಗ್ರಿ ಬಂದರೆ 2D ಓಕೆನಾ. ಬೆಂಡ್ ಡಿಡಕ್ಷನ್ಸು 180 ಡಿಗ್ರಿ ಬಂದರೆ 3D 3 ಇಂಟು ಡಯಾ ಬಾರ್ ಓಕೆನಾ. ಇಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲೇನಿದೆ, ಇಲ್ಲಿ ನಿಮಗೆ ನೋಡೋಕ್ಕೆ ಯಾವ ಥರ ಇದೆ ಇದು 45 ಡಿಗ್ರಿ ಅಲ್ಲ 90 ಡಿಗ್ರಿ ಇದೆ ನೋಡಿ, ಹಿಂಗೆ ಬರ್ತದೆ ಶೇಪ್ಸ್ ಹೆಂಗಿದೆ. ಸೊ ನಿನಗೆ ಇಲ್ಲಿ ನಿನಗೆ ಈ ಥರ ರಿಂಗ್ ಬಂದಿಲ್ಲ ನಿನಗೆ ಓಕೆನಾ, ಹಿಂಗಿದೆ. ಸೊ ರೆಕ್ಟ್ಯಾಂಗ್ಲರ್ ಥರ ಇದೆ ಓಕೆನಾ, ಬಂದರೆ ಹಿಂಗೆ ಬರುತ್ತೆ ಓಕೆನಾ. 90 ಡಿಗ್ರಿ ಈ ಥರ ಬರುತ್ತೆ. ಇದು 90 ಡಿಗ್ರಿ ಓಕೆನಾ. 90 ಡಿಗ್ರಿ ಅಂದರೆ ಇಲ್ಲಿ ಬೆಂಡ್ ಡಿಡಕ್ಷನ್ ಎಷ್ಟಾಗ ಆ್ಯಕ್ಟ್ ಆಗುತ್ತೆ ಅಂದರೆ ಇದು 1 ಅಂದರೆ 2D ಓಕೆನಾ. ಇಲ್ಲಿ ಕಾಣಿಸ್ತದಲ್ಲ 2 ಇಂಟು D ಅಂದರೆ ಎಷ್ಟಿದೆ, ಎಷ್ಟು ನಂಬರ್ಸ್ ಇದೆ ಅಂತ. ಸೊ ಇಲ್ಲಿ 1 2 3 ಇದೆ. 3 ಅಂದರೆ ಸೊ 6 ಇಂಟು ಡಯಾ ಓಕೆನಾ. 6 ಇಂಟು ಡಯಾ 2 ಸೊ 2 ಪ್ಲಸ್ 4 ಪ್ಲಸ್ 6 ಅದಕ್ಕೆ 6 ಇಂಟು ಡಯಾ ಅಂತ ಹಾಕಿದ್ದೀನಿ ಓಕೆನಾ. ಅದು 8 mm ಅಂತ ಬರ್ಬೋದು. 8 mm ಇಲ್ಲಿ 6. ಸೊ ಎಷ್ಟು mm ಬರುತ್ತೆ ಅಂತ ಇಲ್ಲಿ ನೋಡಿ, 6 ಇಂಟು ಡಯಾ. ಸೊ ಏಕೆಂದರೆ ಡಯಾ ಅಂದರೆ 8 mm ಇದೆ ಸ್ಟಿರಪ್ಸು, 8 mm ನಾನು ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟ್ ಅಗೇನ್ ಇಲ್ಲೇನು ಬರುತ್ತೆ, ಇದು ಬಿಟ್ಟಿದ್ದೀವಿ ಓಕೆನಾ. ಇದು ಹೆಂಗೆ ಬರುತ್ತೆ ಅಂದರೆ ಬಾರ್ಸು ಇಲ್ಲಿ ಕಾಣಿಸುತ್ತಲ್ಲ, ಹಿಂಗೆ ಬರುತ್ತೆ. ಅದು ಹಿಂಗೆ ಬಂದು ಇನ್ನೊಂದು ಹಿಂಗೆ ಬರುತ್ತೆ ಓಕೆ. ಅದು ನಿಮಗೆ ಈ ಥರ ಕಾಣಿಸುತ್ತೆ ಶೇಪ್ಸ್ 180 ಡಿಗ್ರಿ. ಅಲ್ಲಿ 3D ಓಕೆನಾ. 3 ಸೊ ಅಂದರೆ 3 + 3 6D ಆಯಿತು. 6 ಇಂಟು ಡಯಾ. ಸೊ ಇದು ಈ ಕಡೆ 3 ಈ ಕಡೆ 3 ಓಕೆನಾ, 6 ಆಯಿತು. ಸೊ 6D. ಇಲ್ಲೇನು ಸೇಮ್, ಇಲ್ಲೇನಿದೆನೋ ಅದಕ್ಕೆ ನಾನು ಟೋಟಲ್ ತೊಗೋತೀನಿ. 6 + 6 = 12 ಇಂಟು 12 ಟೈಮ್ಸ್ ಆಫ್ ಡಯಾ ಓಕೆ. ಒಂದು ರಿಂಗಲ್ಲಿ ಡೈಮಂಡ್ ಸಿರಪ್ಸಲ್ಲಿ 12D ಓಕೆನಾ. 12 ಟೈಮ್ಸ್ ಆಫ್ ಬೆಂಡ್ ಡಿಡಕ್ಷನ್ ಆಗುತ್ತೆ. 12 ಇಂಟು 8 mm ಎಷ್ಟು ಬಂತು, 12 ಇಂಟು 8 mm ಎಷ್ಟು ಬಂತು, 96 mm ಓಕೆ. ಸೊ ಇಲ್ಲಿ 96 mm, ಇಲ್ಲಿ 1000 ಇಲ್ಲಿದೆಲ್ಲ ಈ ರಿಂಗ್ದೇನು ತೆಗ್ದಿದ್ದೀವಲ್ಲ ನಾವು ಕಾಣಿಸೋದಲ್ಲ ಈ ರಿಂಗ್ದು, ಇಲ್ಲಿ ಬೆಂಡ್ ಡಿಡಕ್ಷನ್ ಮಾಡ್ತಾಯಿದ್ದೀವಿ. ಇಲ್ಲೇನು ಅದೆಲ್ಲ ಇದೆ 12 ಇದು ತೊಗೊಂಡಿದ್ದೀನಲ್ಲ ಇದಕ್ಕೆ ಇಲ್ಲಿ 2 ಟೈಮ್ಸು ಇಲ್ಲೇನು ಅದೇ ಇನ್ನೊಂದು ಸರಿ ಕ್ಲಾರಿಫೈ ಮಾಡ್ತೀನಿ. ಇಲ್ಲಿ 2 ಬೆಂಡ್ ಓಕೆ. ಇದು 6 ಆಯಿತು. 2 + 2 + 6 ಓಕೆ. ಇಲ್ಲಿ 1 ಟೈಮ್ಸ್ ಬಂದ್ಬಿಟ್ಟು 3 ಬರುತ್ತೆ. ಸೊ ಟೋಟಲ್ 6, ಈ ಕಡೆ 6 ಈ ಕಡೆ 6. ಸೊ ಟೋಟಲ್ ಬಂದ್ಬಿಟ್ಟು 12D 12 12 ಟೈಮ್ಸ್ ಆಫ್ ಡಯಾ ಬಾರಲ್ಲಿ ಡಿಡಕ್ಟ್ ಆಗುತ್ತೆ. ಅದಕ್ಕೆ ಇದು ಡೈರೆಕ್ಟಾಗಿ 8 mm ಅಂದರೆ ಸ್ಟಿರಪ್ಸು. ನೀನು 10 mm ಕೂಡ ಬರ್ಬೋದು ಅಲ್ಲಿ. ಸೊ ಅಲ್ಲಿ ಡ್ರಾಯಿಂಗಲ್ಲಿ ಕೊಟ್ಟಿರೋದು ನೀವು, ಡ್ರಾಯಿಂಗಲ್ಲಿ ಇದೆಲ್ಲ ಇಲ್ಲಿ ಡ್ರಾಯಿಂಗಲ್ಲಿ ಓಕೆ. ಇದು ಬಂದ್ಬಿಟ್ಟು BBS ಮಾಡ್ತಾ ಇರೋದು ಬಂದ್ಬಿಟ್ಟು ಸೊ ಈ 40 mm ಕವರ್ ಇರುತ್ತಲ್ಲ, IS 1456 2000 ಅಂತ ಬರುತ್ತೆ. ಇದು 40 mm ಕವರೇ ಕೊಡ್ತಾರೆ ಓಕೆನಾ. 40 mm ನಾನು ಡಿಡಕ್ಷನ್ ಮಾಡಿದ್ದೀನಿ ಇಲ್ಲಿ 420 ಆಫ್ಟರ್ ಡಿಡಕ್ಷನ್ ಮಾಡಿ ತೋರಿಸಿರೋದು ನಿಮಗೆ ಓಕೆನಾ. ಇಲ್ಲಿ 96 mm ಬಂದಿದೆ ಅಂದರೆ ಈ ಕಟ್ಟಿಂಗ್ ಲೆಂತಲ್ಲಿ 1347.93 ಮೈನಸ್ 98 mm ಇದು ಓಕೆ. ಸೊ ಇವಾಗ ಎಷ್ಟು ಬಂತು ಆಫ್ಟರ್ ಅದು ಬೆಂಡ್ ಅಂದರೆ ನಾನು ಹೇಳ್ತೀನಿ ಬೆಂಡ್ ಅಂದರೆ ಹೆಂಗೆ ಬರುತ್ತೆ ಅಂತ. 1 to 51.43 mm ಬಂತು ಓಕೆ. ಇದು ಆ್ಯಕ್ಚುಲ್ ಕಟ್ಟಿಂಗ್ ಲೆಂತ್ ಓಕೆನಾ. ಇದನ್ನು BBS ಹಿಂಗೆ ತೆಗಿಯೋದು ಓಕೆನಾ. ಈ BBS ನಾನು ಹೇಳ್ತೀನಿ, BBSಗೆ ಅಂತಲೇ ಫಾರ್ಮೆಟ್ ಇದೆ ನನ್ನ ಹತ್ರ, ಅದು ಹಿಂಗೆ ಅಂತ ನಾನು ಹೇಳ್ತೀನಿ. ಬಟ್ ಇದು ಬೆಂಡ್ ಅಂದರೆ ಏನು, ಬೆಂಡ್ ಡಿಡಕ್ಷನ್ ಯಾವಾಗಲೂ ಯಾಕೆ ನಾವು ಬೆಂಡ್ ಡಿಡಕ್ಷನ್ ಮಾಡ್ತೀವಿ ಅಂದರೆ ಇದೇನಿದೆಯಲ್ಲ, ನೀವು ಸ್ಟ್ರೈಟ್ ಬಾರ್ ಬಂದರೆ ನೀವು ನೋಡಿ 1 ಮೀಟ್ರ್ ಕಟ್ ಮಾಡಿಬಿಟ್ಟು ನೋಡಿ, ಸ್ಟ್ರೈಟಾಗಿ ಇಟ್ಕೊಂಡು 1 ಮೀಟ್ರನ್ನ ಬೆಂಡ್ ಮಾಡಿ ನೋಡಿ, ಹಿಂಗೆ ಬಗ್ಸಿ ಈ ಥರ ಶೇಪ್ಸಲ್ಲಿ ಬೆಂಡ್ ಮಾಡಿ ನೋಡಿ. ಬೆಂಡ್ ಮಾಡಿದಾಗ ಇದು ಒರಿಜಿನಲ್ ಶೇಪಿಂದ ಹಿಂಗೆ ಸ್ವಲ್ಪ ಮುಂದೆ ಮೂವ್ ಆಗುತ್ತೆ. ಇದನ್ನು ಮತ್ತೆ ಸ್ಟ್ರೈಟ್ ಮಾಡಿದಾಗ ಇದಕ್ಕಿಂತ ಇದು ದೊಡ್ಡದಿರುತ್ತೆ. ಸೊ ಇದು 1 ಮೀಟ್ರೆ 1 ಮೀಟ್ರ್ ಕಟ್ ಮಾಡಿರ್ತೀನಿ, ಬಟ್ ಇದು ಬೆಂಡ್ ಮಾಡಿರ್ತೀನಿ, ಇದು ಸ್ಟ್ರೈಟ್ ಇರುತ್ತೆ.
ಸೊ ಇದಾದಾಗ ಈ ಆ್ಯಕ್ಚುಲ್ ಲೆಂತ್ ಏನಿದೆಯಲ್ಲ ಇದನ್ನು ಡಿಡಕ್ಟ್ ಮಾಡ್ತೀವಿ. ಸೊ ಒರಿಜಿನಲ್ ಲೆಂತ್ಗೆ. ಸೊ ಆಫ್ಟರ್ ಕಟ್ಟಿಂಗ್ ಲೆಂತ್ ಎಷ್ಟು ಬರುತ್ತೆ ಅಂತಲೇ ಇದು. ಅಂದರೆ 1 ಮೀಟ್ರಿಗೆ ಇರುತ್ತೆ, ಬಟ್ ಅದು ಎಕ್ಸ್ಟೆಂಡ್ ಆಗಿರುತ್ತೆ. ಆ ಎಕ್ಸ್ಟೆಂಡಿಗೆ ಲೆಂತ್ ತೊಗೋಕ್ಕಾಗಲ್ಲ. ಸೊ ಇದು 0.396 ಇದೆಯಲ್ಲ, ಅಂದರೆ D²/162. ಸೊ ಬಂದ್ಬಿಟ್ಟು 0.936 ಬರುತ್ತೆ kg/, ರನ್ನಿಂಗ್ ಮೀಟ್ರ್ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಅದಕ್ಕೋಸ್ಕರ ಈ ಕಟ್ಟಿಂಗ್ ಲೆಂತ್ನ ಡಿಡಕ್ಟ್ ಮಾಡಿಬಿಟ್ಟು ನಾವು BBS ಅಲ್ಲಿ ಆ್ಯಕ್ಚುಲ್ ಲೆಂತ್ ತೋರಿಸ್ತೀವಿ. ಸೊ ಇವತ್ತಿಂದಾಗಿತ್ತು ಡೈಮಂಡ್ ಸ್ಟಿರಪ್ಸ್. ಓಕೆ, ಹಂಗೆ ನಿರಂತರ ನೋಡ್ತಾರೆ, ಇನ್ನೂ ಬೇರೆದೆಲ್ಲ ಹೇಳ್ಕೊಡ್ತೀನಿ.